ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಸೊ ಇವತ್ತು ನಾನು ನಿಮಗೆ ತುಂಬ ಬಲ್ಕಲ್ಲಿ ಡೈಲಿ ವೇರ್ ಸ್ಯಾರೀಸು ಅವೈಲೇಬಲ್ ಇದೆ. ಇದು ನಾನು ಬಲ್ಕಲ್ಲಿ ತರಿಸ್ಬೇಕು ಅಂತ ತರಿಸಿರೋದಲ್ಲ, ಒಂದು ಚಿಕ್ಕ ಪ್ರಾಬ್ಲಮ್ ಆಗಿ ತರಿಸಿರೋದು. ಅಂದರೆ ಒಬ್ಬರು ಮೈಸೂರಿಂದ ಒಂದು ಕಸ್ಟಮರು ಲಾಸ್ಟ್ ವೀಕು ಬುಕ್ ಮಾಡ್ಕೊಂಡಿದ್ರು ಸ್ಯಾರೀಸನ್ನು, 120 ಸ್ಯಾರೀಸ್ ಬುಕ್ ಮಾಡ್ಕೊಂಡಿದ್ರು. ಸೊ ಅಡ್ವಾನ್ಸನ್ನು ಕೂಡ ಹಾಕಿದ್ರು. ಹಾಗೆ ಅವ್ರು ಒಂದು ಮಂತಲ್ಲಿ ಮಿನಿಮಮ್ 10ರಿಂದ 15 ಸ್ಯಾರಿ ಕೂಡ ಪರ್ಚೇಸ್ ಮಾಡಿದ ಕಸ್ಟಮರ್ ಆಗಿದ್ರು. ಸೊ ನಾನು ಕೂಡ ಸ್ವಲ್ಪ ಓವರ್ ಕಾನ್ಫಿಡೆನ್ಸಲ್ಲೇ ನಾನು ರೀಸ್ಟಾಕ್ ಮಾಡಿಸ್ಬಿಟ್ಟೆ 120 ಸ್ಯಾರೀಸನ್ನು. ಸೊ ಪ್ಯಾಕಿಂಗ್ ಎಲ್ಲ ಆದಮೇಲೆ ಅವ್ರಿಗೆ ಫೋನ್ ಮಾಡಿದ್ರೆ ಫೋನೇ ರೀಚ್ ಆಗ್ತಾ ಇರಲಿಲ್ಲ. ಸೊ ನೆಕ್ಸ್ಟು ಒಂದು 2-3 ಡೇಸಲ್ಲಿ ರೀಚ್ ಆಯಿತು ಫೋನು. ನೋಡಿದ್ರೆ ಅವ್ರ ಮನೆಯಲ್ಲಿ ಅವ್ರ ಹಸ್ಬೆಂಡ್ ಮಾತಾಡಿದರು. ಸೊ ಹಸ್ಬೆಂಡ್ ಹೇಳ್ತಾ ಇದ್ರು ಅವರು ಬೈ ಮಿಸ್ಟೇಕ್ ಬುಕ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಅವರು ಕ್ಯಾನ್ಸರ್ ಪೇಷಂಟ್ ಅಂತೆ. ಸೊ ಅವರಿಗೆ ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಲೇ ಅವರಿಗೆ ಗೊತ್ತಾಗ್ತಾ ಇಲ್ಲ ಅಂತೆ. ಆ ಸಿಚುವೇಷನಲ್ಲಿ ಅವ್ರು ಬುಕ್ ಮಾಡಿ ಅಮೌಂಟು ಕೂಡ ಹಾಕ್ಬಿಟ್ಟಿದ್ರು, ಅರ್ಧ ಅಂದರೆ ಅಡ್ವಾನ್ಸ್ ಅಮೌಂಟನ್ನು ಕೊಟ್ಟಿದ್ರು. ಬಟ್ ನಾನು ಅವ್ರು 120 ಸ್ಯಾರೀಸ್ ಹೇಳಿದ್ದಾರೆ ಅಂತ 120 ಸ್ಯಾರೀಸನ್ನು ತರಿಸಿ ಪ್ಯಾಕಿಂಗ್ ಮಾಡಿ ಎಲ್ಲ ರೆಡಿ ಇಟ್ಕೊಂಡಿದ್ದೆ. ಬಟ್ ಅವ್ರ ಹಸ್ಬೆಂಡ್ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನೋಡಿ ನನಗೆ ತುಂಬ ಪಾಪ ಅನ್ನಿಸ್ತು. ಯಾಕಂದರೆ ಕ್ಯಾನ್ಸರ್ ಪೇಷಂಟು ಮತ್ತು ಮೆಂಟಲಿ ಅವ್ರಿಗೆ ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ ಅಂತ. 22 ಲಕ್ಷ ಖರ್ಚಾಗಿ ಟ್ರೀಟ್ಮೆಂಟ್ ಕೊಡಿಸಿದಾರಂತೆ. ಸೊ ಇಷ್ಟೆಲ್ಲ ಇರುವಾಗ ಮ್ಯಾಮ್ ಅವ್ರು ಗೊತ್ತಿಲ್ಲದೆ ಬುಕ್ ಮಾಡಿದ್ದಾರೆ, ನೀವು ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಎಷ್ಟು ಅಡ್ವಾನ್ಸ್ ಹಾಕಿದಾರೋ ಅಷ್ಟೇ ಸ್ಯಾರಿ ಕಳಿಸಿ, ನಾವು ಏನಾದರೂ ಮಾಡ್ಕೋತೀವಿ ಅಂತ ಅಂದರು. ಬಟ್ ಫಸ್ಟು ನಾನು ನಂಬಿಲ್ಲ ಫೇಕ್ ಆಗಿರ್ಬೋದು ಅಂತ. ಬಟ್ ಆಮೇಲೆ ಅವ್ರ ಫೋಟೋ ವೀಡಿಯೋಸು ಡಾಕ್ಟರ್ದು ಅವರು ಪೇ ಮಾಡಿರೋದು ಎಲ್ಲ ಡೀಟೇಲ್ಸನ್ನು ಕಳಿಸಿದ್ರು. ಸೊ ಆವಾಗ ನಮಗೆ ನಂಬೋ ಪರಿಸ್ಥಿತಿನೇ ಆಯಿತು. ಹಾಗೆ ಇರಲಿ ಬಿಡಿ, ನಮಗೇನಿದು ಹಾಳಾಗೋ ವಸ್ತು ಅಲ್ಲ. ನಾನು ಅವ್ರ ಹತ್ರ ಹೇಳಿದೆ, ಓಕೆ ನಮಗಿದು ಹಾಳಾಗೋ ವಸ್ತು ಅಲ್ಲ, ನಾನು ಹೆಂಗೋ ಒಂದು ಸೇಲ್ ಮಾಡ್ಕೋತೀನಿ ಅಂತ. ಬಟ್ ತುಂಬ ದೊಡ್ಡ ಅಮೌಂಟಲ್ಲಿ ನಾನು ಇನ್ವೆಸ್ಟ್ ಮಾಡ್ಕೊಬಿಟ್ಟಿದ್ದೆ 120 ಸ್ಯಾರಿಗೂ. ಸೊ ಇವಾಗ 20 ಸ್ಯಾರಿಯನ್ನು ಆ ಕಸ್ಟಮರಿಗೆ ಕಳಿಸಿದ್ದೀನಿ ಅವ್ರು ಹಾಕಿದ ಅಡ್ವಾನ್ಸಲ್ಲಿ. ಇವಾಗ 100 ಸ್ಯಾರೀಸ್ ಅವೈಲೇಬಲ್ ಇದೆ ಡೈಲಿ ವೇರ್ದು. ಸೊ ಅದನ್ನು ಇವಾಗ ನಾನು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಬಟ್ ಓಕೆ, ಅವ್ರ ಕಷ್ಟಕ್ಕಿಂತ ನಮ್ಮ ಕಷ್ಟ ದೊಡ್ಡದು ಅಂತ ಅನಿಸಿಲ್ಲ ನನಗೆ. ಸೊ ಆ ರೀಸನಿಂದ ಆರ್ಡರ್ ಕ್ಯಾನ್ಸಲ್ ಆಗಿರೋದ್ರಿಂದ ಇವಾಗ ನನ್ನ ಹತ್ರ 100 ಸ್ಯಾರೀಸ್ ಅವೈಲೇಬಲ್ ಇದೆ ಡೈಲಿ ವೇರ್. ಇವಾಗ ನಾನು ವೇರ್ ಮಾಡಿದ್ದೀನಲ್ಲ, ಶಿಫಾನ್ ಮಟೀರಿಯಲ್ ಆಗಿರುತ್ತೆ. ಮಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ಅವ್ರು ಮೇಡಮು ತುಂಬ ಇಷ್ಟಪಟ್ಟು ಆರ್ಡರ್ ಕೊಟ್ಟಿದ್ದರು. ಅವರು ಪಾಪ ಫೋನ್ ಮಾಡಿಕೊಂಡು ಹೇಳ್ತಾ ಇದ್ರು, ಮೇಡಮ್ ನನಗೆ ಹುಷಾರಾಗುತ್ತೆ, ನಾನು ಹುಷಾರಾದ್ಮೇಲೆ ಕುಂಕುಮ ಕೊಡ್ಲಿಕ್ಕೆ ಬೇಕು ಅಂತ ನಾನು ಬುಕ್ ಮಾಡ್ಕೊಂಡಿದ್ದೆ ಅಂತ. ಸೊ ಅವ್ರ ಮಾತೆಲ್ಲ ಕೇಳಿನೇ ನಂಗೆ ತುಂಬ ಹಿಂಸೆ ಆಯಿತು. ಇಲ್ಲಿ ಅವರು ಪಾಪ ಅವರೇ ಒಂದು ಕ್ರಿಟಿಕಲ್ ಸ್ಟೇಜಲ್ಲಿದ್ದಾರೆ, ಅವರೇ ಅಷ್ಟು ಟ್ರೀಟ್ಮೆಂಟ್ 22 ಲಕ್ಷ ಖರ್ಚಾಗಿದೆ ಅಂತೆ. ಎಲ್ಲ ಬಿಲ್ಲೆಲ್ಲ ಕಳಿಸಿದ್ದಾರೆ ನಮಗೂ ಕೂಡ. ಸೊ ಅದಕ್ಕೆ ನಾನೇನೋ ಅವ್ರ ಹತ್ರ ಆರ್ಗ್ಯೂ ಮಾಡಿ ನನಗೆ ಲಾಸೇನೆ, ನನಗೆ ತುಂಬಾ ಲಾಸ್. ಯಾಕಂದರೆ ಈ ಮಂತ್ ನನಗೆ ಬೇರೆ ಏನು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ 100 ಸ್ಯಾರಿಗೆ ಇನ್ವೆಸ್ಟ್ ಮಾಡೋದಂದರೆ ಅದೊಂದು ಚಿಕ್ಕ ಅಮೌಂಟ್ ಆಗಿರಲ್ಲ. ಬಟ್ ಸ್ಟಿಲ್ ಓಕೆ, ಅವ್ರು ಬೇಗ ಹುಷಾರಾಗಲಿ. ಸೊ ಅವರಿಗೆ ಅಂತ ಮಾಡಿರೋ ಆರ್ಡರಲ್ಲಿ 120 ಇತ್ತು, 20 ಅವ್ರಿಗೆ ಕಳಿಸಿದ್ದೀನಿ. 100 ಪೀಸನ್ನು ಇವಾಗ 2-3 ಸೆಟ್ಟಲ್ಲಿ ನಾನು ವೀಡಿಯೋ ಮಾಡಿ ತೋರಿಸ್ತಾ ಹೋಗ್ತೀನಿ. ಯಾವುದೇ ಸ್ಯಾರಿ ತೊಗೊಂಡ್ರು 800ಗೆ 2 ಸ್ಯಾರಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. 800ಗೆ 2 ಸ್ಯಾರಿ. ಥ್ಯಾಂಕ್ ಯು, ನೀವು ಇಷ್ಟು ಪೇಷನ್ಸಿಂದ ನಾನು ಮಾತಾಡಿರೋದನ್ನು ಕೇಳಿಸ್ಕೊಂಡಿರೋದಕ್ಕೆ. ಸೊ ನಾನು ಅವ್ರ ಹತ್ರ ಹೇಳಿದೆ, ಏನು ಅಂದರೆ ಇವಾಗ ನಂದು ಹಾಳಾಗೋ ಮಟೀರಿಯಲ್ ಅಲ್ಲ. ಸೊ ಇವಾಗ 1 ವರ್ಷ ಇಟ್ಟರು ನನಗೆ ಇದನ್ನು ಹೆಂಗಾದರೂ ಸೇಲ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಬಟ್ ಅವ್ರು ಹುಷಾರಾಗಲಿ ಸರ್ ಅಂತ ನಾನು ಅವ್ರ ಹತ್ರ ಹೇಳಿದೆ. ಬಟ್ 100% ನಮ್ಗೆ ಲಾಸ್ ಆಗಿದೆ. ಏನು ಮಾಡೋಕ್ಕಾಗತ್ತೆ, ಒಂದೊಂದು ಸಲ ಸಿಚುವೇಶನ್ನು ಎಲ್ಲ ಥರ ನಾವು ಕೂಡ ಹ್ಯಾಂಡಲ್ ಮಾಡಬೇಕಾಗತ್ತೆ ಪೇಷನ್ಸಿಂದ. ಸೊ ಇದೆಲ್ಲ ನಮಗೊಂದು ಪರೀಕ್ಷೆ ಅಂತ ಅಂದ್ಕೊಂಡು ಈ ಥರ ತೊಗೊಂಡು ಮಾಡ್ತಾಯಿದ್ದೀವಿ. ನೋಡಿ 400 ಆಗಿರುತ್ತೆ. ಸಿಂಗಲ್ ಸ್ಯಾರಿ ಆದರೆ 450, 2 ಒಟ್ಟಿಗೆ ತೊಗೊಂಡ್ರೆ 800. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಬೇಗ ಬುಕ್ ಮಾಡಬೇಕು ಅಂತಲೂ ಇಲ್ಲ, ನನ್ನ ಹತ್ರ 100 ಪೀಸ್ ಅವೈಲೇಬಲ್ ಇದೆ. ಸೊ ಯಾವಾಗೂ ಬೇಗ ಬುಕ್ ಮಾಡ್ಕೊಳ್ಳಿ ಅಂತಿದ್ದಲ್ಲ. ಸೊ ಡೋಂಟ್ ವರಿ. ಬಟ್ ಒಂದೊಂದು ಡಿಸೈನಲ್ಲಿ ಒಂದೊಂದು ಪೀಸ್ ಮಾತ್ರ ಇದೆ. ಎಲ್ಲ ಬೇರೆ ಬೇರೆ ಡಿಸೈನು, ಬೇರೆ ಬೇರೆ ಕಲರ್ಸು. ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಾನು ವೇರ್ ಮಾಡಿದ್ದೀನಲ್ಲ ನೋಡಿ, ತುಂಬ ಸಾಫ್ಟ್ ಆಗಿದೆ. ಹಾಗೆ ಈಸಿ ಮೇಂಟೆನೆನ್ಸ್ ಕೂಡ. ಶಿಫಾನ್ ಮಟೀರಿಯಲ್ ಆಗಿರುತ್ತೆ. ಆಮೇಲೆ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಸರ್ ದಯವಿಟ್ಟು ಮೊಬೈಲನ್ನು ಸ್ವಲ್ಪ ಚೆಕ್ ಮಾಡ್ತಾಯಿರಿ. ಯಾಕಂದರೆ ಇವಾಗ ನಮಗೆ ಸಾರಿಗೆ ಬುಕ್ಕಿಂಗ್ ಮಾಡಿ ಕ್ಯಾನ್ಸಲ್ ಆಯಿತು, ಓಕೆ ನಾವೇನೋ ಒಂದು ಮಾಡ್ಕೋಬೋದು. ರಿಟರ್ನ್ ಆಪ್ಷನ್ ಇರಲ್ಲ ನಮ್ಮ ಸಪ್ಲೈಯರ್ಸಿಂದ. ನಾನೇ ಇವಾಗ ಹೆಂಗಾದರೂ ಸೇಲ್ ಮಾಡ್ಕೋಬೇಕಾಗತ್ತೆ, ಸ್ಟಾಲ್ಸ್ಗೆ ಹೋಗೋ ಏನೋ ಆ ಥರ ಮಾಡಿ. ಬಟ್ ಓಕೆ, ಇವಾಗ ಏನಾದರೂ ಪಾಪ ಫುಡ್ಡಿಗೆ ಆ ಥರ ಎಲ್ಲ ಈ ಥರ ಈಗ ಎಷ್ಟೆಷ್ಟೋ 100 kg ಎಲ್ಲ ಆರ್ಡರ್ ಬಂದುಬಿಟ್ರೆ ಅವರು ತುಂಬ ಖುಷೀಲಿ ಫುಡ್ಡೆಲ್ಲ ಪ್ರಿಪೇರ್ ಮಾಡ್ಕೊಬಿಡ್ತಾರೆ. ಅವರಿಗೇನಾದರೂ ಈ ಥರ ಕ್ಯಾನ್ಸಲ್ ಆದರೆ ಎಲ್ಲನೂ ವೇಸ್ಟ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಅವ್ರ ಮನೆಯವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಚೆಕ್ ಮಾಡ್ತಾಯಿರಿ ಅಂತ. ಸೊ ನಿಮಗೂ ಬಲ್ಕಲ್ಲಿ ಆರ್ಡ್ರ್ ಬಂದಾಗ ನೀವು 1000 ಸಲ ಯೋಚನೆ ಮಾಡಿ ಆಮೇಲೆ ಆರ್ಡರ್ ತೊಗೊಳ್ಳಿ. ಯಾಕಂದರೆ ನಂತರ ಮೋಸ ಹೋಗಬೇಡಿ. ಅವ್ರ ಕಡೆಯಿಂದನೂ ತಪ್ಪಿಲ್ಲ, ಪಾಪ ಅವರೂ ಗೊತ್ತಿಲ್ಲದೆ ಬುಕ್ ಮಾಡಿದ್ದಾರೆ ಅಲ್ವಾ. ಸೊ ಅವ್ರ ಹೆಲ್ತ್ ಆ ಥರ ಇರೋದ್ರಿಂದ ಅವ್ರು ಬುಕ್ ಮಾಡಿಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗತ್ತೆ.
ನಮ್ಮ ಟೈಮ್ ಚೆನ್ನಾಗಿರಲಿಲ್ಲ ಅಂತ ಅನ್ಕೋಬೋದು. ಸೊ ನೋಡೋಣ, ನಿಮ್ಗೆ ಯಾರಿಗಾದರೂ ಬೇಕಾದರೆ ತೊಗೊಳ್ಳಿ. 800ಗೆ 2 ಆಗಿರುತ್ತೆ. 10-20 ಸಾರಿ ಆದರೆ ಏನೋ ಮಾಡ್ಬೋದಿತ್ತು, ಬಟ್ ಇವಾಗ 120 ಸಾರೀಸ್ ಇದೆ ಅಲ್ವಾ. ಸೊ ಸ್ವಲ್ಪ ಕಷ್ಟಪಡಬೇಕಾಗತ್ತೆ ನಾವು ಹಗಲು ರಾತ್ರಿ ಅಂತ. ಓಕೆ, ಮಾಡೋಣ. ಅದಕ್ಕೆ ಹೇಳೋದು, ಆರೋಗ್ಯ ಒಂದು ಚೆನ್ನಾಗಿದ್ದರೆ ಏನಾದರೂ ಮಾಡ್ಬೋದು ಅಂತ. ಪಾಪ ನನಗೆ ಅವ್ರು ಮಾತಾಡಿರೋದು, ಅವ್ರ ಹಸ್ಬೆಂಡ್ ಲಿಟ್ರಲಿ ಅವ್ರು ಅಳ್ತಾ ಇದ್ರು, ಅವ್ರ ಮಾತಲ್ಲೇ ನನಗೆ ಗೊತ್ತಾಗ್ತಾ ಇತ್ತು. ನನಗೆ ಅದಕ್ಕೆ ನಾನು ನೆಕ್ಸ್ಟ್ ನಾನು ರಿಕ್ವೆಸ್ಟೇ ಮಾಡ್ಕೊಂಡಿಲ್ಲ. ಇಲ್ಲ ಬೇರೆ ಯಾರಾದರೂ ಫೇಕ್ ಅಂತಲ್ಲಾದರೆ ನಾವೇನಾದರೂ ಆರ್ಗ್ಯೂ ಮಾಡಿ ಆದರೂ ಇಲ್ಲ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದಿತ್ತು. ಬಟ್ ಇವ್ರ ಮಾತಲ್ಲಿ ನನಗೆ ನಿಜವಾಗೂ ತುಂಬ ಸಿಚುವೇಶನ್ ನೆನೆಸ್ಕೊಂಡೆ ನನಗೆ ಬೇಜಾರಾಯಿತು. ಸೊ ಅದಕ್ಕೋಸ್ಕರ ನೋ ಪ್ರಾಬ್ಲಮ್ ಅಂತ ಹೇಳಿ ಇವಾಗ ನನ್ನ ಕಸ್ಟಮರ್ ಎದುರುಗಡೆ ನಾನು ಇವಾಗ ನನ್ನ ಮಟೀರಿಯಲನ್ನು ತೊಗೊಬಂದಿದ್ದೀನಿ. ಇದಿಷ್ಟು ಪೀಸ್ಗಳು ಅವೈಲೇಬಲ್ ಇರುವಂಥದ್ದು. ಬೇಕಿದ್ದವರು ಬುಕ್ ಮಾಡ್ಕೊಳ್ಳಿ. ಟೀಚರ್ಸು ಮತ್ತು ಯಾರೆಲ್ಲ ಆಫೀಸ್ಗೆಲ್ಲ ಹೋಗ್ತಿರಲ್ವ, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. 800ಗೆ 2 ಸ್ಯಾರಿ, ಓಕೆನಾ? ನಾನು ವೇರ್ ಮಾಡಿದ್ದೀನಿ ನೋಡಿ, ತುಂಬ ಕಂಫರ್ಟ್ ಆಗಿದೆ ಸ್ಯಾರಿ ಮಾತ್ರ. ನೋಡೋಕ್ಕೂ ಚೆನ್ನಾಗಿದೆ, ಡಿಸೈನ್ ಎಲ್ಲನೂ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿರೋ ಲುಕ್ಕಲ್ಲಿದೆ. ಕಲರು ಕೂಡ ತುಂಬ ಡಾರ್ಕ್ ಕಲರು ಇಲ್ಲ, ಲೈಟ್ ಕಲರ್ ಆಗಿ ತುಂಬ ಚೆನ್ನಾಗಿದೆ. ಇವಾಗ ನವರಾತ್ರಿಗೆ ಯಾರಿಗಾದರೂ ಕುಂಕುಮ ಕೊಡಬೇಕು, ಗಿಫ್ಟ್ ಕೊಡಬೇಕು ಅಂದರೆ ನೀವು ತಗೋಬೋದು. ನನಗೆ ಯಾರಾದರೂ ಇವಾಗ ಬಲ್ಕ್ ಆರ್ಡರ್ ಕೊಡ್ತಾರೆ ಅಂದ್ರೆ ಭಯ ಆಗ್ತಾಯಿದೆ. ಸೊ ತುಂಬ ನಂಬಿ ತರಿಸ್ಬಿಟ್ಟೆ ನಾನು, ಏನು ಮಾಡೋದು. ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ನಮ್ಮ ಪೇಷನ್ಸನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ಈ ಥರದ್ದು ಆಗ್ತಾ ಇರುತ್ತೆ. ಇದೆಲ್ಲನೂ 800ಗೆ 2 ಸಾರಿ. ಸಿಂಗಲ್ ಬೇಕು ಅಂದರೆ 450, 450 ರುಪೀಸ್ ಸಿಂಗಲ್ಗಾಗಿರುತ್ತೆ. ಇಷ್ಟೇ ಅಲ್ಲ, ಇನ್ನೂ 100 ಪೀಸ್ಗಳಿದೆ, ತೋರಿಸ್ತೀನಿ. ದಿನ ನಾನು ನಿಮಗೆ ಇಷ್ಟಿಷ್ಟು ಸಾರೀಸನ್ನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ಇದಿಷ್ಟು ಸಾರೀಸು 800ಗೆ 2 ಸಾರೀಸ್ ಇದೆ. ಇನ್ನು 3 ಸೆಟ್ಟಲ್ಲಿ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ 2 ದಿನಕ್ಕೊಂದ್ಸಲ ಇಲ್ಲ 3 ದಿನಕ್ಕೊಂದ್ಸಲ ಈ ಥರ ನಾನು ಡೈಲಿ ವೇರನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಸಪೋರ್ಟ್ ಮಾಡಿ, ಯಾರಿಗಾದರೂ ಬೇಕಿದ್ದರೆ ಪರ್ಚೇಸ್ ಮಾಡ್ಕೊಳ್ಳಿ. ನಾನು ಹೇಳಿದ್ದೀನಲ್ವ, ಸೊ ನನ್ನ ಕಸ್ಟಮರಲ್ಲಿ ಒಬ್ರಿಗೋಸ್ಕರ ಅಂತ ತರಿಸಿದ್ದೆ, ಬಟ್ ಇವಾಗ ಎಲ್ರಿಗೂ ಹಂಚ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್, ತುಂಬ ಸಪೋರ್ಟ್ ಮಾಡಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನವರಾತ್ರಿ ಹಬ್ಬದ ಶುಭಾಶಯಗಳು. ಬರ್ತಾ ಇದೆ ಅಲ್ವಾ ಹಬ್ಬ ಇವಾಗ. ಸೊ ಎಲ್ರಿಗೂ ಶುಭಾಶಯಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಡೈಲಿ ವೀಡಿಯೋಸು ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.